ಸುಳ್ಯ ತಾಲೂಕು ಮತ್ತು ದಕ್ಷಿಣ ಕನ್ನಡ ಇತರ ಭಾಗಗಳಿಗೆ ಕೂಡ ಕಾಫಿ ಬೆಳೆಯನ್ನು ವಿಸ್ತರಣೆ ಮಾಡಬೇಕು ಅನ್ನೋಂಥ ಒಂದು ಚಿಂತನೆ ಸಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಈಗ ಇದು ಕಾರ್ಯಾಗಾರ ಕಾಫಿ ಅಭಿಯಾನ ಕೂಡ ಸಂಸಾರ ನೇತೃತ್ವ ಆಯೋಜನೆ ಆಗ್ತಾಯಿದೆ. ಸುಳ್ಯ ತಾಲೂಕಲ್ಲಿ ಈಗಾಗಲೇ ಸುಮಾರು 100ಕ್ಕಿಂತ ಹೆಚ್ಚು ಕೃಷಿಕರು ಕಾಫಿ ಬೆಳೆ ಬೆಳೆದಿದ್ದಾರೆ. ಆದರೆ ವಾಣಿಜ್ಯ ಉದ್ದೇಶ ಅಂತ ಬೆಳೀತಾ ಇಲ್ಲ. ಒಂದು 2-3-4 ಬೆರಳಿಕೆ ರೈತರು ಬಿಟ್ಟರೆ ಮತ್ತು ಎಲ್ಲರೂ ಕೂಡ ಉಪಯೋಗಕ್ಕೆ ಆಗುವಷ್ಟು ಮಾತ್ರ ಬೆಳೆ ಬೆಳೀತಿರುವಂಥದ್ದು ಮಾಡ್ತಿದ್ದಾರೆ ಕಾಫಿ ಬೆಳೆಯನ್ನು. ಈಗ ನಮ್ಮ ಈ ಸುಳ್ಯ ತಾಲೂಕಿನ ಅಡಿಕೆ ಕೃಷಿಯ ಕೆಲವು ಈ ರೋಗದ ಸಮಸ್ಯೆಯಿಂದಾಗಿ ತುಂಬ ಕೃಷಿಕರು ಸಮಸ್ಯೆಯಿಂದ ಇರುವ ಕಾರಣ ಒಂದು ಪರ್ಯಾಯವಾಗಿ ಯಾವ ಬೆಳೆ ಆಗ್ಬೋದು ಚಿಂತನೆ ಇರುವಾಗ ಕಾಫಿ ಬೆಳೆಯ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಕಾಫಿ ಬೆಳೆಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಫಿ ಬೋರ್ಡ್ನಿಂದ ಯಾವ ರೀತಿಯ ಒಂದು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದು ಮಾಹಿತಿ ಬೇಕು ಸರ್. ಎಲ್ರಿಗೂ ನಮಸ್ಕಾರ. ನಾವೊಂದು ಯೋಚನೆ ಇಟ್ಕೊಂಡಿದ್ದೀವಿ. ಸುಮಾರು 7 ಲಕ್ಷ ಟನ್ ಕಾಫಿಯನ್ನು ಬೆಳಿಬೇಕು ಭಾರತದಲ್ಲಿ 2047ರಲ್ಲಿ ಒಳಗೆ ಅಂತ. ಆ ಗುರಿಯನ್ನು ಇಟ್ಕೊಂಡಾಗ ನಾವು ಎಕ್ಸ್ಪಾನ್ಷನ್ ಅಂದರೆ ಏರಿಯಾ ಎಕ್ಸ್ಪಾನ್ಷನ್ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಕಾಫಿಯನ್ನು ಬೆಳಿತೀವಿ. ಒಟ್ಟು ದೇಶದಲ್ಲಿ 10 ರಾಜ್ಯಗಳಲ್ಲಿ ಕಾಫಿಯನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಈಗ ಒರಿಸ್ಸಾದಲ್ಲಿ ಸುಮಾರು 1 ಲಕ್ಷ ಎಕರೆಯನ್ನು ಸರ್ಕಾರ ಕೊಡ್ತಾ ಇದೆ, ಅಲ್ಲಿ ಎಕ್ಸ್ಪಾನ್ಷನ್ ಮಾಡ್ತಾಯಿದ್ವಿ. ಅದೇ ರೀತಿ ದಕ್ಷಿಣ ಕನ್ನಡ ನಮ್ಮ ಪಕ್ಕದ ಜಿಲ್ಲೆ. ಸೊ ನಮಗೆ ಮತ್ತು ದಕ್ಷಿಣ ಕನ್ನಡದ ಜಿಲ್ಲೆಗೆ ಒಂದು ಹವಾಮಾನದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡರೂ ನೆರಳಿನ ಆಶ್ರಯದಲ್ಲಿ ಕಾಫಿಯನ್ನು ಬೆಳಿಬೋದು ಅನ್ನೋದು ಒಂದು ನಿಖರವಾಗಿ ಹೇಳ್ಬೋದು. ಆದರೆ ಯಾವ ನೆರಳುಗಳನ್ನು ಉಪಯೋಗಿಸ್ಕೊಂಡು ಮಲ್ಟಿ ಕ್ರಾಪ್ ಪ್ಯಾಟ್ರನ್ ಅಂದರೆ ಕಾಫಿಯನ್ನೇ ಒಂದೇ ನಂಬೋದಲ್ಲ, ಅದರಲ್ಲಿ ಹಣ್ಣು ಬೆಳೆಗಳನ್ನು ಬೆಳೆದು ಅದು ಒಂದು ಲಾಭದಾಯಕ ಆಗಬೇಕು. ಏಕೆಂದರೆ ಅಡಿಕೆ ಇವತ್ತು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಹಳದಿ ರೋಗ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಾವು ಯಾವುದಾದ್ರೂ ಹಣ್ಣಿನ ಬೆಳೆಯೊಂದಿಗೆ, ಏಕೆಂದರೆ ಮುಂದಿನ ದಿವಸಗಳಲ್ಲಿ ಕಾಫಿಯನ್ನು ಮಾರ್ಕೆಟ್ ಮಾಡಬೇಕು ಅಂತಾದರೆ ಮರಗಳಿನ ಆಶ್ರಯದಲ್ಲಿ ಮಾತ್ರ ಬೆಳೆದರೆ ಅದಕ್ಕೆ ಮಾರ್ಕೆಟ್. ಆ ದಿಕ್ಕಿನಲ್ಲಿ EUDR ಅಂತ ಹೊಸ ಒಂದು ಕಾನೂನು ಬರ್ತಾ ಇದೆ. ಅದು ಯುರೋಪ್ ದೇಶ 27 ದೇಶಗಳು ಸೇರಿ ಒಂದು ಒಕ್ಕೂಟ ಆಗಿ ಮರಗಳು ಈ ಸಂಖ್ಯೆಗಳು ಕಡಿಮೆ ಆಗದ ರೀತಿಯಲ್ಲಿ ಕಾಫಿಯನ್ನು ಎಕ್ಸ್ಪೋರ್ಟ್ ಮಾಡಿ ಮಾತ್ರ ಅವ್ರು ಬೈ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಸಮಗ್ರವಾದ ಒಂದು ಸಣ್ಣ ಅಧ್ಯಯನ ಆಗಬೇಕು. ಯಾಕೆಂದರೆ ಕಾಫಿ ಬೋರ್ಡ್ ಮತ್ತು ನಮ್ಮ ವಿಸ್ತರಣಾ ಇರ್ಬೋದು ಅಥವಾ ನಮ್ಮ ರಿಸರ್ಚ್ ಇರ್ಬೋದು, ಆ ದಿಕ್ಕಿನಲ್ಲಿ ಈಗಾಗಲೇ ಸುಮಾರು ವರ್ಷದಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವ್ರು ಬರ್ತಾ ಇದ್ದಾರೆ ಮತ್ತು ಇಲ್ಲಿಯ ಬೆಳೆಗಾರರು ನಮ್ಮ ರಿಸರ್ಚ್ ಸೆಂಟ್ರಿಗೆ ಬಂದು ಅನೇಕ ಮಾಹಿತಿಗಳನ್ನು ತೆಗೆದುಕೊಳ್ತಿದ್ದಾರೆ. ಆದರೆ ಲಾಭದಾಯಕವಾಗಿ ಹೇಗೆ ಕೃಷಿಯನ್ನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಕಾಫಿ ಬೆಳೆಯೋದಕ್ಕಾಗಿ ಬೆಳಿಬಾರ್ದು ಅಥವಾ ಬೆಲೆ ಇರೋದಕ್ಕೆ ಬೆಳಿಬಾರ್ದು. ಬೆಳೆಯನ್ನು ಹೇಗೆ ಸಮರ್ಪಕವಾಗಿ ನಾವು ಅದನ್ನು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿ ಪೋಷಕಾಂಶಗಳನ್ನು ಕೊಟ್ಟು ಬೆಳಿಬೋದು ಅಂತ. ಅದಕ್ಕೆ ಇವತ್ತು ಒಂದು ತಾಂತ್ರಿಕ ತರಬೇತಿಗಳನ್ನು ಜೋಡಿಸಿದ್ದಾರೆ ಸಂಸದರು. ಅಂದರೆ ಒಂದು ಕಾಫಿ ಮಂಡಳಿ ಹೇಗಿರುತ್ತೆ ಆಡಳಿತಾತ್ಮಕ ಮಾಡಿದರೆ, ಒಂದು ಸಂಸ್ಥೆ ವೈಜ್ಞಾನಿಕವಾಗಿ ಟೆಕ್ನಿಕಲ್ ರಿಪೋರ್ಟ್ಗಳನ್ನು ಕೊಡುತ್ತೆ, ಜೊತೆಗೆ ಕಾಫಿ ಮಂಡಳಿ ಅವ್ರ ಜೊತೆ ಇರುತ್ತೆ. ಈ ದಿಕ್ಕಿನಲ್ಲಿ ನಾವು ಕ್ಲೈಮೇಟ್ ರೆಸಿಲೆಂಟ್ ವೆರೈಟಿಗಳನ್ನು ಅಂದರೆ ಈ ಹವಾಮಾನ ವ್ಯತ್ಯಾಸದಲ್ಲಿ ಬದಲಾವಣೆಗಳನ್ನು ಕಾಣುವ ಈ ಸಂದರ್ಭದಲ್ಲಿ ಹೊಸ ವೆರೈಟಿಗಳನ್ನು ನಾವು ರಿಲೀಸ್ ಮಾಡಬೇಕು. ಅದಕ್ಕೆ ಅಧ್ಯಯನಗಳನ್ನು ನಾವು ಚಟ್ಟಹಳ್ಳಿಯ ಸಂಶೋಧನಾ ಕೇಂದ್ರದಲ್ಲಿ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ಅದು ಬಹುಶಃ ಆ ರಿಸರ್ಚು ದಕ್ಷಿಣ ಕನ್ನಡಕ್ಕೆ ಪೂರಕವಾಗಿರುತ್ತೆ. ಆ ರಿಸರ್ಚ್ ಔಟ್ಪುಟ್ ಯಾಕೆಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಇಲ್ಲಿ ಯಾವ ವೆರೈಟಿಗಳನ್ನು ಬೆಳಿಬೋದು, ಇಲ್ಲಿ ಹೇಗೆ ಲಾಭದಾಯಕ ಮಾಡ್ಕೊಳ್ಬೋದು ಅನ್ನೋದು, ಮತ್ತು ಡಿಸೀಸ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಆ ಕೀಟ ನಿರ್ವಹಣೆಗಳನ್ನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಆ ದಿಕ್ಕಿನಲ್ಲೂ ಕಾಫಿ ಮಂಡಳಿ ಕೆಲಸ ಮಾಡ್ತಾಯಿದೆ. ನಮ್ಮ ಉದ್ದೇಶ ಏನು ಅಂದರೆ ಇಲ್ಲಿ ಸಣ್ಣ ಸಣ್ಣ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಕಂಪನಿಗಳನ್ನು ಮಾಡಿದರೆ ನಾವು 70% ಸಬ್ಸಿಡಿಗಳನ್ನು ಕೊಡ್ತೀವಿ ಕಾಫಿ ಮಂಡಳಿ. ಅಂದರೆ ಕಾಫಿಗೆ ಸೀಮಿತವಾಗಿ ಮಾಡಬೇಕು. ಸುಮಾರು ಎಲ್ಲ FPOಗಳಲ್ಲಿ 350 ಸಂಖ್ಯೆ ಇರಬೇಕು ಅಂತ. ಬಟ್ ಕಾಫಿ ಮಂಡಳಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ 100 ಜನ ಕಾಫಿ ಬೆಳೆಗಾರರಿದ್ದರೆ ಒಂದು FPOನ ಒಂದು ಕಂಪನಿಯನ್ನು ಪ್ರಾರಂಭ ಮಾಡುವ. ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದರೆ ಏನಾಗುತ್ತೆ ಅಂದರೆ ಮಣ್ಣಿನಿಂದ ಹಿಡಿದು ಮಾರುಕಟ್ಟೆವರೆಗೂ ನಾವು ಅವರಿಗೆ ಹಲವಾರು ಸಲಹೆಗಳನ್ನು ಸಹಕಾರವನ್ನು ನೀಡ್ಬೋದು. ಮತ್ತು ಆ ಮಾರುಕಟ್ಟೆ ಮಾಡೋದಕ್ಕೆ ಸಹಕಾರ ಆಗುತ್ತೆ, ಮತ್ತು ರೈತರಿಗೂ ಒಳ್ಳೆಯ ಟೆಕ್ನಿಕಲ್ ಸಪೋರ್ಟ್ ಸಿಗುತ್ತೆ. ಆ ದೃಷ್ಟಿಯಲ್ಲಿ ಇಲ್ಲಿಯ ಸ್ಥಳೀಯ ರೈತರು ಅದು ಹೆಚ್ಚು ಒಲವನ್ನು ಇಟ್ಕೊಂಡು ಒಂದು FPOಗಳನ್ನು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ನಮಗೆ ಒಂದು ಕನೆಕ್ಟಿಂಗ್ ಪಾಯಿಂಟ್ ಆಗುತ್ತೆ. ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಆ FPO ಒಳಗಡೆ ಕೆಲಸ ಮಾಡ್ತಾ ಆ FPOಗಳು ಮತ್ತು 10-20 ಎಷ್ಟಾರು ಆದರೆ ನಮಗೆ ಆ ದಿಕ್ಕಿನಲ್ಲಿ ಕೆಲಸ ಮಾಡೋದು ಸುಲಭ ಆಗುತ್ತೆ. ಹಾಗಾಗಿ ಒಟ್ಟಾರೆ ವಿಸ್ತರಣೆಗಿಂತ ಒಂದು ಸಾಮೂಹಿಕವಾಗಿ ಎಲ್ಲರೂ ಬಂದು ನಮಗೆ ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು, ಈ ಕೃಷಿಯಲ್ಲಿ ತಂತ್ರಜ್ಞಾನ ಬೇಕು, ಮತ್ತು ಆ ತಂತ್ರಜ್ಞಾನ ಸಾಮೂಹಿಕ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈಗ ದಕ್ಷಿಣ ಕನ್ನಡ ಅಂದರೆ ಎಲ್ಲ ಪ್ಯಾಚಸ್ಗಳಲ್ಲಿ ಕಾಫಿ ಬೆಳೀತಾರೆ.
ಎಲ್ಲರೂ ಬೆಳೆಯಲ್ಲ. ಆದರೆ ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನ ಜಿಲ್ಲೆಯಲ್ಲಿ ಒಟ್ಟಾರೆ ಎಲ್ಲರೂ ಕಾಫಿ ಬೆಳೀತಾರೆ. ಹಾಗಾಗಿ ನಮಗೆ ಅದನ್ನು ಮ್ಯಾನೇಜ್ಮೆಂಟು ಮತ್ತು ಟೆಕ್ನಿಕಲ್ ನೋವು ಇದನ್ನೆಲ್ಲ ಕೊಡೋದಕ್ಕೆ ತಾಂತ್ರಿಕ ತರಬೇತಿಗಳನ್ನು ಸುಲಭ ಆಗುತ್ತೆ. ಮಣ್ಣು ಟೆಸ್ಟ್ ಇರ್ಬೋದು ಎಲ್ಲವೂ. ಆದರೆ ಇಲ್ಲಿ ಈ FPOಗಳ ಮುಖಾಂತರ ಮಾಡಿದರೆ ನಮಗೆ ಅನುಕೂಲ ಮತ್ತು ಇಲ್ಲಿಯ ಬೆಳೆಗಾರರಿಗೂ ಹೆಚ್ಚು ಅನುಕೂಲ ಆಗುತ್ತೆ. ಅಲ್ಲ, ಈಗ ನಾವು ಚಟ್ಟಳ್ಳಿಯ ನಿಮ್ಮ ಕಾಫಿ ಸಂಶೋಧನಾ ಕೇಂದ್ರಗಳಿಗೂ ಕೂಡ ಭೇಟಿ ಕೊಟ್ಟಿದ್ದೇವೆ. ಅಲ್ಲಿಯ ಕೆಲ ವಿಜ್ಞಾನಿಗಳು ಸುಳ್ಯಕ್ಕೆ ಬಂದು ಕೂಡ ಮಾಹಿತಿಗಳು ಕೊಡುವಂತ ಮಾಡ್ತಾಯಿದ್ರು. ಆದರೆ ನಾವು ಅಧಿಕೃತವಾಗಿ ಅದು ಮಾಹಿತಿಯನ್ನು ಕೊಡಿ ಅಂತ ಕೇಳುವಾಗ, ಈಗ ನಾವು ಇಲ್ಲಿ ಪತ್ರಕರ್ತರು ಕೂಡ ನೀವು ಅಧಿಕೃತವಾಗಿ ನಮ್ಮ ಅದನ್ನು ಸ್ಟುಡಿಯೋದಲ್ಲಿ ಕೂತು ಬೇಕಾದ್ರೆ ರೈತರೊಟ್ಟಿಗೆ ಸಂವಾದ ನಡೆಸಿ ಅಂತ ಹೇಳುವಾಗ, ಕಾಫಿ ಬೋರ್ಡ್ ನಮ್ಮ ಅಪ್ರೂವಲ್ ಕೊಟ್ಟರೆ ಮಾತ್ರ ನಮಗೆ ಅದು ಸಾಧ್ಯ ಆಗೋದು, ಇಲ್ಲದ್ರೆ ಆಗೋದಿಲ್ಲ. ಇಲ್ಲಿ ಅಧ್ಯಯನ ಮಾಡಿದ ನಂತರ ಅದು ಯಾವ ಬೆಳೆ ಬೆಳೆಸ್ಬೋದು, ಈಗ ರೋಬೋಸ್ಟಾ ಇಲ್ಲಿ ಬೆಳೆಸ್ಬೋದು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ನಿಮ್ಮ ವಿಜ್ಞಾನಿಗಳು ಬಂದಿದ್ದಾರೆ. ಇಲ್ಲಿ ಮಾಡಿಸಬೇಕಿದ್ರೆ ಕಾಫಿ ಬೋರ್ಡ್ ಅದಕ್ಕೆ ಮಾನ್ಯತೆ ಕೊಡಬೇಕಿಲ್ಲ. ಈ ಏರಿಯಾವನ್ನು ಕೂಡ ಈಗ ಸಂಸದರು ಹೇಗೆ ಹೇಳಿದರು, ನಾವು 4 ತಾಲೂಕುಗಳನ್ನು ತಗೊಳ್ಳಿ ಅಂತ. ಆ ರೀತಿಯ ಒಂದು ನಿರ್ಧಾರಕ್ಕೆ ಕಾಫಿ ಬೋರ್ಡ್ ಬಂದರೆ ಮಾತ್ರ ಸಾಧ್ಯ ಆಗೋದು ಅನ್ನುವಂಥ ಅಭಿಪ್ರಾಯ ನಿಮ್ಮ ಅಧಿಕಾರಿ ಒಳಗಲ್ಲಿ ಇದೆ. ಈಗ ಕಾಫಿ ಬೋರ್ಡ್ ಅಧ್ಯಕ್ಷರಾಗಿ ನೀವು ಬಂದಿದ್ದರೆ ನೀವು ಏನು ಅಭಿಪ್ರಾಯ ಅದರ ಬಗ್ಗೆ ಹೇಳ್ತೀರಿ? ನಿಮ್ಮ ಭಾಷಣದಲ್ಲಿ ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿದ್ರಿ, ಆದರೆ ಈ ಸಂಸದರು ಹೇಳಿದಂಥ ಒಂದು ಏನು ಬೇಡಿಕೆ ಇದೆಯಲ್ಲ ಅದರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳಿಲ್ಲ. ಯಾಕೆಂದರೆ ನಾನು ಒಬ್ಬ ಪತ್ರಕರ್ತ, ನಾನು ಪಾಸಿಟಿವ್ ಪತ್ರಕರ್ತ. ಯಾಕೆಂದರೆ ಯಾವುದನ್ನು ಅಧ್ಯಯನ ಮಾಡ್ದಲ್ಲೇ ಹೇಳೋಕ್ಕಾಗಲ್ಲ. ಒಂದು ಕಾಫಿಯನ್ನು ರಿಲೀಸ್ ಮಾಡಬೇಕು ಅಂದರೆ ಒಂದು ವೆರೈಟಿನ 20 ರಿಂದ 25 ವರ್ಷ ಬೇಕು. 100 ವರ್ಷ ಆದರೂ ನಾವು 13 ವೆರೈಟಿಗಳನ್ನು ಮಾತ್ರ ಕಾಫಿನ ರಿಲೀಸ್ ಮಾಡಿರೋದು. ಯಾಕೆ ಅಂದರೆ ಯಾವುದನ್ನು ದಿಢೀರಾಗಿ ಮಾಡೋಕ್ಕಾಗಲ್ಲ, ಅದು ರೈತರ ಮೇಲೆ ಹೊರೆ ಬೀಳುತ್ತೆ. ರೈತರಿಗೆ ಏನಾದರೂ ಸಮಸ್ಯೆ ಆದರೆ ಯಾರು ಜವಾಬ್ದಾರರಾಗ್ತಾರೆ? ಹಾಗಿದ್ದಾಗ ನಾವು ಅಧ್ಯಯನ ಮಾಡ್ದಲ್ಲೇ ಯಾವುದನ್ನು ಹೇಳೋಕ್ಕಾಗಲ್ಲ. ಆದರೆ ನನಗೆ ನಂಬಿಕೆ ಇದೆ, ನಾವೀಗ ಎಲ್ಲೆಲ್ಲೋ ಹೋಗಿ ಕಾಫಿ ಬೆಳಿತಿದ್ದೀವಿ, ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಬೆಳೆಸೋಕ್ಕೇನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಸಂಖ್ಯೆನೂ ಜಾಸ್ತಿಯಾಗಿ, ನಾನು ಅದಕ್ಕೆ ಹೇಳಿದ್ದು FPOಗಳ ಮುಖಾಂತರ ಬಂದು ಒಂದು ಸ್ಟಾರ್ಟ್ ಆದರೆ ನಾವು ಅಲ್ಲಿಗೆ ಗ್ರ್ಯಾಂಟ್ ಕೊಡಲೇಬೇಕಾ? ಕಾಫಿ FPO ಮಾಡಿದ ತಕ್ಷಣ ನೀವು 100 ಜನ FPO ಮಾಡಬೇಕು ಅಂತ ನಾನು ಹೇಳಿದೆ. 100 ಜನ ಸಂಖ್ಯೆ ಕಾಫಿ ಬೆಳೆಗಾರರು ಒಟ್ಟಿಗೆ ಆಗಬೇಕು. ನೀವು ಅಸಿಸ್ಟೆನ್ಸ್ ಕೊಡಬೇಕಿದ್ರೆ ಅಥವಾ ನೆರವು ಕೊಡಬೇಕಿದ್ರೆ ನಿಮ್ಮ ವ್ಯಾಪ್ತಿಗೆ ತಗೊಳ್ಬೇಕಲ್ಲ. ಈ ವ್ಯಾಪ್ತಿಯಲ್ಲಿ ನೀವು ಕಾಫಿಯ FPO ಮಾಡಿದರೆ ನಾವು ವ್ಯಾಪ್ತಿನ ಕನ್ಸಿಡರ್ ಮಾಡ್ತೀವಿ. ಕಾಫಿಯ FPO ಮಾಡಬೇಕು. ಅಲ್ಲಿಗೆ ಅದೊಂದು ನಿಮಗೆ ಸೂಕ್ಷ್ಮವಾದೇ ಒಂದು ನಾನು ಇದನ್ನು ಕೊಟ್ಟಿರೋದು. ಏನು ಹೇಳಿ, ಆ ರೀತಿ ಪ್ರಾರಂಭ ಮಾಡಿ. ಆವಾಗ ಏನಾಗುತ್ತೆ, ನಿಮಗೆ ಒಂದು ಪ್ರಾರಂಭ ಹೆಜ್ಜೆ ಇಡೋದಕ್ಕಾಗುತ್ತೆ. ಏನು ಹೇಳ್ಬೋದು, ನಾವು ಈಗ ಕಾಫಿ FPO ಒಂದು ಪ್ರಾರಂಭ ಆಗಿದೆ ಸುಳ್ಯದಲ್ಲಿ. ಸೊ ಅಲ್ಲಿ ನಾವು ಕಾಫಿ ಮಂಡಳಿಯಲ್ಲಿ ಬೋರ್ಡ್ ಅಂತ ಇರುತ್ತೆ, ಬೋರ್ಡ್ ಮೆಂಬರ್ಸ್ ಇರ್ತಾರೆ, ನಮ್ಮ CEO ಇರ್ತಾರೆ, ಮತ್ತು ಅಧಿಕಾರಿಗಳಿರ್ತಾರೆ. ಅವರು ಒಂದಿಗೆ ಕೂತ್ಕೊಂಡು ನಾವು ಆಲ್ರೆಡಿ ಕೆಲವು ರಿಪೋರ್ಟ್ಗಳನ್ನು ಕಾಫಿ ಮಂಡಳಿ ಮಾಡಿದೆ. ಇನ್ನೇನಾದರೂ ಸ್ವಲ್ಪ ನಾವು ಮಾಡಿಫಿಕೇಷನ್ ಮಾಡಿ ಇದನ್ನು ಸೇರಿಸೋದು ಅನ್ನೋದು ದೊಡ್ಡ ವಿಚಾರ ಅಲ್ಲ. ಸೇರಿಸಿದ ಮೇಲೆ ನಾವು ಏನು ಕೊಡಬೇಕು ಅನ್ನೋದು ಭಾಳ ದೊಡ್ಡ ವಿಚಾರ. ಯಾವ ವೆರೈಟಿಗಳು ಇಲ್ಲಿ ಬೆಳೆಯುತ್ತೆ. ಇವತ್ತು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲೇ ಅನೇಕ ಸಮಸ್ಯೆಗಳಿದೆ. ಟೆಂಪ್ರೇಚರಿಗೆ ಸೂಕ್ತವಾದ ನೆರಳು ಏನು ಮಾಡಬೇಕು, ಇವನ್ನೆಲ್ಲ ಸ್ವಲ್ಪ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಹಣ್ಣಿನ ಗಿಡಗಳು ನೆರಳನ್ನು ಮಾಡಿದರೆ, ಇವತ್ತು ನೀವು ಹೇಳ್ತಿದ್ದೀರಿ, ನಾವು ಹೋಗೋದಲ್ಲ. ಇವತ್ತು ಕಾಫಿ ರಿಜೆಕ್ಟ್ ಆದರೆ ಯುರೋಪಲ್ಲಿ ಯಾರು ಕಾರಣ ಆಗ್ತಾರೆ? ಭಾರತೀಯ ಕಾಫಿ ನಿಮ್ಮದು ಎಲ್ಲೋ ಒಂದು ಗೂಗಲ್ ಮಾಡಿ ನೋಡಿದಾಗ ಮರಗಳಿಲ್ಲ ಅಂತ ಆದರೆ ಯಾರು ಕಾರಣ ಆಗ್ತಾರೆ? ಇವೆಲ್ಲವನ್ನ ಅಧ್ಯಯನ ಮಾಡಿ ಮತ್ತು ರೈತರನ್ನು ಎಜುಕೇಟ್ ಮಾಡಬೇಕು. ನಾನು ಬಂದಿರೋ ಇದು, ನಾನು ಭಾಳ ಕಷ್ಟದ ಪ್ರದೇಶದಿಂದ ಬಂದನು, ನನಗೆಲ್ಲ ನೋವುಗಳು ಗೊತ್ತು. ಯಾಕೆಂದರೆ ನಾನು ಒಬ್ಬ ಪತ್ರಕರ್ತನಾಗಿ 20 ವರ್ಷದಿಂದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪತ್ರಿಕೆಯನ್ನು ನಡೆಸ್ತಿದ್ದೀನಿ. ಅದು ರೈತರನ್ನು ವಿಶ್ವಾಸವನ್ನು ತುಂಬುವ ಪತ್ರಿಕೆಯನ್ನು ಮಾಡ್ತಿದ್ದೀನಿ. ನಾನು ನೆಗೆಟಿವ್ ಬರೆಯೋದಿಲ್ಲ. ಹಾಗಿದ್ದಾಗ ಆ ಥರ ಮಾಡುವಾಗ ನಾವು ಕಾಫಿ ಅಂದ ತಕ್ಷಣ ನಿಮ್ಗೆ ಹೇಳಿದೆ, ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡೆಡ್ ಕಮೋಡಿಟಿ. ಒಂದು ಸಣ್ಣ ತಪ್ಪು ಇಡೀ ಮಾರುಕಟ್ಟೆ ಮೇಲೆ ಪ್ರಭಾವ ಬೀಳುತ್ತೆ. ಆ ಸಣ್ಣ ತಪ್ಪು ಆಗಬಾರ್ದು ಅನ್ನೋದಕ್ಕೆ ನಾವು ಮುಂಜಾಗ್ರತೆಯನ್ನು ಕ್ರಮ ವಹಿಸ್ತೀವಿ. ಅದು 100% ನಿಮ್ಮೊಂದಿಗೆ ಇಲ್ಲಿಯ ಪ್ರದೇಶವನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ. ಬೋರ್ಡಲ್ಲೂ ಅದನ್ನು ಡಿಸಿಷನ್ ತಗೊಳ್ತೀವಿ, ಅಧ್ಯಯನ ಮಾಡ್ತೀವಿ. ಬೋರ್ಡಲ್ಲಿ ಇದನ್ನು ವಿಸ್ತರಣೆ ಮಾಡೋದಕ್ಕೆ ಅವಕಾಶವನ್ನು ಹೇಗೆ ಮಾಡ್ಬೋದು ಅಂತ. ಯಾಕೆಂದರೆ ಒಂದು ಸಿಟ್ಟಿಂಗ್ ಅಲ್ಲ, ಅಲ್ಲಿ ನಮ್ಮ ಸೆಂಟ್ರಲ್ ಕಾಫಿ ರಿಸರ್ಚ್ ಸೈಂಟಿಸ್ಟ್ಗಳು ನಮ್ಮ ಜೊತೆ ಕೂರಬೇಕು. ನಮ್ಮ ಜೊತೆ ಏನು ಕಾಫಿ ಬ್ರೀಡ್ ವೆರೈಟಿಗಳನ್ನು ಮಾಡ್ತಾರೆ ಅವ್ರು ಕೂರಬೇಕು, ಬೋರ್ಡ್ ಮೆಂಬರ್ಸ್ ಕೂರಬೇಕು, ನಮ್ಮ CEO ಕೂರಬೇಕು. ಅವರೆಲ್ಲ ಕೂತ್ಕೊಂಡು ನಾವು ಒಂದು ಯಾವ ರೀತಿ ಮಾಡ್ಬೋದು ಅಂತ ಒಂದಷ್ಟು ಇದೆ. ಯಾಕೆಂದರೆ ಇದು ಮೊದಲ ಕಾರ್ಯಕ್ರಮ ನನಗೆ ಹೇಳಿ ಒಂದು 15 ದಿವಸ ಆಗಿದೆ. ನಾನು ಇಮಿಡಿಯೇಟ್ ಬರ್ತೀನಿ ಅಂತ ಹೇಳ್ಕೊಂಡೆ. ಬಟ್ ಇಲ್ಲಂತೂ ನಾವೇನಾದರೂ ಮಾಡ್ತೀವಿ. ಅದು ಆ ವಿಶ್ವಾಸ ಇದೆ. ನಾವು ಬಿಟ್ಟೋಗೋ ಪ್ರಶ್ನೆನೇ ಇಲ್ಲ. ನಾವು ಇರೋದೇ ರೈತರ ನೆರವಿಗೆ ಮಾಡೋದಕ್ಕೆ. ನಿಮ್ಗೆ ಹೇಳಿದೆ ಭಾಷಣದಲ್ಲಿ, ಕಾಫಿ ಅನೇಕ ಕುಟುಂಬಗಳನ್ನು, ಅನೇಕ ಬಡತನವನ್ನು ಎತ್ತಿದ ಒಂದು ಇದು ಬೆಳೆ. ಅದನ್ನು ನಾವು ಇದರಲ್ಲಿ ಅರಕು ಅಲ್ಲಿ ಸುಮಾರು 1.5 ಲಕ್ಷ ಟ್ರೈಬಲ್ ಬೆಳೆಗಾರರನ್ನು ನಾವು ಗುರುತಿಸಿ ಅವರಿಗೆ ಎಲ್ಲ ಟೆಕ್ನಾಲಜಿ ಕೊಟ್ಟು ಇವತ್ತು ಅವ್ರನ್ನ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಮಾಡಿರೋದು ಕಾಣ್ತಾ ಇದೆ ಕಣ್ಣೆದುರಿಗೆ.
ಒರಿಸ್ಸಾಕ್ಕೆ ಹೋಗ್ತೀವಿ. ಮತ್ತು ನಾರ್ತ್ ಈಸ್ಟಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಕಾಫಿಯೊಂದಿಗೆ ಕೆಲವರು ಬೆಳೀತಾ ಇದ್ದಾರೆ. ನಾಡ್ದು ನಾನು ನೆಕ್ಸ್ಟ್ ವೀಕು ನಾಗಾಲ್ಯಾಂಡಿಗೆ ಹೋಗ್ತಾ ಇದ್ದೀವಿ, ನಾಗಾಲ್ಯಾಂಡಲ್ಲಿ ಕಾಫಿ ಬೆಳೀತಾ ಇದ್ದಾರೆ. ಹೀಗೆ ಈ ರೀತಿಯಾದ ಬೆಳೆಯುವಾಗ ಒಂದಷ್ಟು ಪ್ರಾರಂಭಿಕ ಹಂತದಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ವಹಿಸಲೇಬೇಕಾಗುತ್ತೆ. ಕಾಫಿ ಆಗಿರೋದ್ರಿಂದ ನೀವು ಬೇರೆ ಕ್ರಾಪಿಗೆ ಇಷ್ಟು ಸೆನ್ಸಿಟಿವ್ ಇಲ್ಲ. ಯಾಕೆಂದರೆ ಕಾಫಿಯನ್ನು ಪರ್ಚೇಸ್ ಮಾಡೋದು ಹೆಂಗೆ ಅಂದರೆ ನೀವು ಕ್ವಾಲಿಟಿ ಮೇಲೆ, ಕಪ್ಪಿಂಗ್ ಮೇಲೆ. ನಾನು ಕಾಫಿ ಬೆಳಿತೀನಿ, ಆರ್ಗ್ಯಾನಿಕ್ ಕಾಫಿ ಬೆಳಿತೀನಿ, ತ್ರಿಬಲ್ ರೇಟಿಗೆ ಮಾರ್ತೀನಿ. ಆದರೆ ನನಗೆ ಒಂದು ದಿವಸದಲ್ಲಿ ಬರಲಿಲ್ಲ, ಅಥವಾ ಯಾರು ಒಂದು ದಿವಸ ಟೆಕ್ನಾಲಜಿ, ಅದಕ್ಕೆ 10 ವರ್ಷ ಅದನ್ನು ಶ್ರಮ ಹಾಕಿದ್ದೀನಿ. ಸೊ ಆ ಶ್ರಮ ಹಾಕಿ ಇವತ್ತು ಒಂದು ಈ ರೀತಿಯ ಕಾಫಿ ಬೆಳಿಬಹುದು. ಸಾವಯವ ಕಾಫಿ ಬೆಳೀತಾ ಇದ್ದೀನಿ ನಾನು. ಕೆಲವು ಅದನ್ನು ಮಾರುಕಟ್ಟೆಯನ್ನು ಚೆನ್ನಾಗಿ ಮಾಡ್ತಾಯಿದ್ದೀನಿ. ಹಾಗಿದ್ದಾಗ ಯಾವುದು ಕೃಷಿಯಲ್ಲಿ ಇದಾಗಲ್ಲ. ಒಂದು ಗಾದೆ ಇದೆ, ವ್ಯಾಪಾರ ನಿಮಿಷ, ಕೃಷಿ ವರುಷ ಅಂತ ಹೇಳ್ತಾರೆ. ಹಾಗೆ ಕೃಷಿ ಯಾವಾಗಲೂ ನಿರಂತರವಾಗಿ ಅಲ್ಲಿ ಅಧ್ಯಯನ ಆಗಬೇಕು, ರಿಸರ್ಚ್ ಆಗಬೇಕು. ಅದಾದಮೇಲೆ ಒಂದೊಂದಾಗಿ ಜೋಡಣೆ ಮಾಡ್ತಾ ನಾವು, ಯಾಕೆಂದರೆ ಸಂಸದರು ಒಂದು ಆಸಕ್ತಿಯನ್ನು ತೋರಿದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ಆಸಕ್ತಿಯನ್ನು ತೋರಿದಾಗ ನಾವು ನಮ್ಮ ಅಡಿಕೆ ಬೆಳೆಗಾರರಿಗೆ, ಯಾಕೆಂದರೆ ಏನು ತೊಂದರೆ ಆಗ್ತಿದೆ ಅದಕ್ಕೆ ಪರ್ಯಾಯವಾಗಿ ನಾವು ಯೋಚನೆ ಮಾಡಬೇಕು, ಮಾಡೇ ಮಾಡ್ತೀವಿ. ಈ ದಿಕ್ಕಿನಲ್ಲಿ ನಾವು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡ್ತೀವಿ. ಸರ್, ಇನ್ನೊಂದು ರೈತನಿಗೆ ತುಂಬ ಈಗಿನ ಪರಿಸ್ಥಿತಿ, ನಮ್ಮ ಹಳದಿ ರೋಗದಿಂದಾಗಿ ರೈತನ ಪರಿಸ್ಥಿತಿಯನ್ನು ಕೇಳೋದೇ ಬೇಡ. ಆದರೆ ಅವನು ಇದನ್ನು ಬೆಳಿಬೇಕಾದ್ರೆ ಅವನು ಬಂಡವಾಳ ಹಾಕಲೇಬೇಕು. ಆ ಬಂಡವಾಳ ಹಾಕಬೇಕಾದ್ರೆ ಒಂದು ಗಿಡಕ್ಕೆ ಯಾವ ರೀತಿ ನಿಲ್ಬೋದು, ಯಾವ ರೀತಿ ಎಷ್ಟು ಖರ್ಚು ಬರ್ಬೋದು ಅನ್ನುವಂಥದ್ದು ಬೇಕಾಗುತ್ತೆ. ಅಲ್ಲ, ಗಿಡಗಳ ನರ್ಸರಿ ಮುಖಾಂತರ ನಾವು ಅದೇನು ಅಂದರೆ ಇಲ್ಲಿ FPO, ನಾನು ಅದಕ್ಕೆ ಹೇಳಿದೆ, FPO ಮಾಡಿದಾಗ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಕೊಡ್ತೀವಿ, ಜಿನೈನಾಗಿರುತ್ತೆ. ನೀವು ಹೊರಗಡೆ ಹೋಗಿ ಕಾಫಿನ ತಂದು ಆ ಗುಣಾತ್ಮಕ ನರ್ಸರಿಗಳಲ್ಲಿ ಗಿಡಗಳು ಸರಿ ಸಿಕ್ಕಲಿಲ್ಲ ಅಂದರೆ ಮತ್ತೆ ನೀವು 20 ವರ್ಷ 25 ವರ್ಷ ಸಫರ್ ಆಗ್ತೀರಿ. ಹಾಗಿದ್ದಾಗ ನಾವು ಅದಕ್ಕೆ ಬೇಕಾದ ಪೂರಕವಾದ ಗಿಡಗಳನ್ನು, ಈಗ ಇಲ್ಲಿ FPO ನನಗೆ ಮಧ್ಯಾಹ್ನ ಊಟ ಆದಮೇಲೆ ಕರೆದಿದ್ದಾರೆ. ಅಲ್ಲಿ ನಮ್ಮ ಕಾಫಿ ಮಂಡಳಿಯಿಂದ ಗಿಡಗಳನ್ನು ಕೊಟ್ಟಿದ್ದಾರಂತೆ, ಬೀಜಗಳನ್ನು. ಸೊ ಯಾವುದೇ ಮಾಡಿ ವೈಜ್ಞಾನಿಕವಾಗಿ ಮಾಡಬೇಕು, ಟೆಕ್ನಿಕಲಿ ಮಾಡಬೇಕು, ಬ್ಲೈಂಡಾಗಿ ಮಾಡಬಾರ್ದು. ನಾವು ಸುಮ್ಮನೆ ಆತುರವಾಗಿ ಮಾಡಿದರೆ ಎಲ್ಲ ಸಿಗಾಕ್ಕೊತೀವಿ. ಆ ದಿಕ್ಕಿನಲ್ಲಿ ನಾವು ಈ ಕೂಡಲೇ ನಾನು ಏನು ಹೇಳೋಕ್ಕಾಗದಿದ್ರು, ಒಂದು ನಾವು ಅವರೊಂದಿಗೆ ನಿಲ್ತೀವಿ ಮತ್ತು ಆ ದಿಕ್ಕಿನಲ್ಲಿ 100% ಕೆಲಸ ಮಾಡ್ತೀವಿ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು. ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನು ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು, 3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನು ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065.